ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸುರಿತಾ ಇರತಕ್ಕಂಥ ಮಳೆ ಸದ್ಯ ಏನಂತಂದರೆ ಸಾಕಷ್ಟು ಅನಾಹುತಕ್ಕೆ ಕಾರಣ ಆಗ್ತಾ ಇದೆ. ಸದ್ಯ ನಾನು ಇರ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಖೇಡ ಗ್ರಾಮದಲ್ಲಿ. ಮಳಖೇಡ ಗ್ರಾಮದ ಬಳಿ ಹರಿತಾ ಇರತಕ್ಕಂಥ ಕಾಗಿಣಾ ನದಿ ಸದ್ಯ ಮಳಖೇಡದಲ್ಲಿರ್ತಕ್ಕಂಥ ಉತ್ತರಾದಿ ಮಠವನ್ನು ಸಂಪೂರ್ಣವಾಗಿ ಜಲದಿಗ್ಬಂಧನಗೊಳಿಸಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿನ್ನೆವರೆಗೂ ಕೂಡ ಏನು ಮಠಕ್ಕೆ ಇದ್ದಂಥ ತಡೆಗೋಡೆವರೆಗೂ ಕೂಡ ನೀರು ಬಂದಿತ್ತು. ಇವತ್ತು ತಡೆಗೋಡೆ ಕೂಡ ಸಂಪೂರ್ಣವಾಗಿ ಮುಚ್ಚಿ ಹೋಗಿದೆ. ಸದ್ಯ ಏನು ಉತ್ತರಾದಿ ಮಠದ ಮೂಲ ಬೃಂದಾವನ ಇದೆ ಅದು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗುವ ಹಂತಕ್ಕೆ ಬಂದಿದೆ. ಆದರೂ ಕೂಡ ಮಠದಲ್ಲೇ ಸುಮಾರು 7-8 ಜನ ಏನು ಅರ್ಚಕರು ಕೂಡ ಇನ್ನೂ ಅಲ್ಲೇ ಇದ್ದಾರೆ. ಯಾಕೆಂತಂದರೆ ಕಳೆದ 2 ದಿನಗಳಿಂದ ಸುರಿತಾ ಇರತಕ್ಕಂಥ ಮಳೆಯ ಏನು ಅಬ್ಬರ ಇದೆ ಕಲಬುರಗಿ ಜಿಲ್ಲೆಯಾದ್ಯಂತ, ಆ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿತಾ ಇರತಕ್ಕಂಥ ಮಳೆ ಸದ್ಯ ಕಾಗಿಣಾ ನದಿ ನೀರಿನ ಪ್ರವಾಹದ ಮಟ್ಟ ಏನು ಅಂತಂದರೆ ಮೀರಿ ಹರಿತಾ ಇರ್ತಕ್ಕಂಥದ್ದು. ಅದರ ಏನು ಕಾಗಿಣಾ ನದಿಯ ಏನು ನೀರಿನ ರಭಸಕ್ಕೆ ಸದ್ಯ ಉತ್ತರಾದಿ ಮಠ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕಳೆದ 2 ದಿನಗಳಿಂದನೂ ಕೂಡ ಅರ್ಚಕರು ಇದೇ ಏನು ಮಠ ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಇರುವಂಥದ್ದು ಮಠದಲ್ಲೇ ಇದ್ದುಕೊಂಡು ತಮ್ಮ ದಿನನಿತ್ಯದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇಡೀ ಏನು ಅಂತಂದರೆ ಮಠವನ್ನು ಕಾಗಿಣಾ ನದಿಯ ನೀರು ಜಲದಿಗ್ಬಂಧನಗೊಳಿಸಿರೋದ್ರಿಂದ ಸಹಜವಾಗಿ ಏನು ಅಂತಂದ್ರೆ ಯಾರನ್ನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ ಮತ್ತು ಒಳಗಡೆ ಇದ್ದವರು ಕೂಡ ಹೊರಗಡೆ ಬರೋಕ್ಕೆ ಆಗದಂಥ ಸ್ಥಿತಿ ಸದ್ಯ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವತ್ತು ಕೂಡ ಮಳೆ ಮುಂದುವರಿತಾ ಇದೆ. ಇವತ್ತು ಕೂಡ ಇಡೀ ಜಿಲ್ಲೆಯಾದ್ಯಂತ ಏನು ಅಂತಂದರೆ ಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಇವತ್ತು ಕೂಡ ಒಂದೊಮ್ಮೆ ಮತ್ತೆ ಮಳೆ ಮುಂದುವರೆದಲ್ಲೇ ಆದಲ್ಲಿ ಸಂಜೆ ವೇಳೆಗೆ ಮತ್ತಷ್ಟು ಏನು ಅಂತಂದರೆ ನೀರು ನುಗ್ಗುವ ಸಾಧ್ಯತೆ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. Reject.